ನಮ್ಮ ಪರಿವಾರದ ಸದಸ್ಯರಾದಂತಹ ನೀಲಪ್ಪ ಹೊಸಕೋಟೆ ಅವರು ಮಾತಾಡ್ತಾ ಹೇಳಿದ್ರೆ ಏನಂತ ಹೇಳಿದ್ರೆ, ಸರ್ ನಾನೊಂದು ಹೊಸ ಬೈಕ್ ತಗೊಳ್ತೇನೆ ಅಂತ ಹೇಳಿ. ನೀಲಪ್ಪ ಹೊಸಕೋಟೆ ಅವರು ಸಮೃದ್ಧದ ಪರಿವಾರದಲ್ಲಿ ಹೇಳುವಾಗ ನಾನು ಹೇಳಿದೆ, ನೀಲಪ್ಪ ಅವರೇ ನೀವು ಹೊಸ ಬೈಕ್ ತಗೊಂಡ್ರಿ ಅಂತಾದ್ರೆ ನಿಮ್ಮ ಬೈಕ್ ಅಲ್ಲಿ ನಿಮ್ಮ ಊರಲ್ಲಿ ಬಂದು ನಾನು ತಿರುಗ್ತೇನೆ ಅಂತ ಹೇಳಿದೆ. ಆ ಮಾತು ಹೇಗೆ ಸ್ಪಾಂಟೇನಿಯಸ್ಲಿ ಬಂತು ಅಂತ ಹೇಳಿ ಗೊತ್ತಿರಲಿಲ್ಲ. ಮೊನ್ನೆ ವಿಜಯಪುರ ಜಿಲ್ಲೆಯಲ್ಲಿ ಹೋದಾಗ ನನ್ನನ್ನು ಭೇಟಿಯಾಗಲಿಕ್ಕೆ ಸರಿಸುಮಾರು 65 ಕಿಲೋಮೀಟರ್, ಬರ್ಲಿಕ್ಕೆ 65, ಹೋಗ್ಲಿಕ್ಕೆ 65, ಜಾಸ್ತಿ ಇರ್ಬೇಕು, 70 ಕಿಲೋಮೀಟರ್ ಇರ್ಬೇಕು. ಬಾಗಲಕೋಟೆಯಿಂದ ಆ ಬೈಕ್ ತಗೊಂಡು ಬಂದಿದ್ರು ನೀಲಪ್ಪ ಹೊಸಕೋಟೆ ಅವರು. ನಾನು ಆ ಬೈಕ್ ಅಲ್ಲಿ ಕುತ್ಕೊಂಡು ಒಂದು ರೈಡ್ ಹೋಗಿ ಬಂದೆ ಅವರೊಟ್ಟಿಗೆ. ಇದೇನು ವಿಶೇಷ ಅಂತ ಹೇಳಿ ಕೆಲವರಿಗೆ ಅನಿಸಬಹುದು, ಖಂಡಿತವಾಗಿ ನನ್ಗಂತೂ ತುಂಬಾ ವಿಶೇಷ. ನೀಲಪ್ಪ ಅವರು ಕೂಡ ಇದ್ದಾರೆ, ಅವರ ಪ್ರಬಲವಾದ ಇಚ್ಛೆ ನೆರವೇರಿದೆ. ನೀಲಪ್ಪ ಅವರೇ, 1 ನಿಮಿಷ ನಿಮ್ಮ ಮಾತುಗಾಗಿ ತಾವು ಕೂಡ 2 ನಿಮಿಷ ನಿಮ್ಮ ಪ್ರಬಲವಾದ ಇಚ್ಛೆ ನೆರವೇರಿದಂತಹ ಸಂತೋಷ ಸಾಧ್ಯವಿದೆಯಾ ಮಾತಾಡ್ಲಿಕ್ಕೆ ಈಗ? ಥ್ಯಾಂಕ್ ಯು ಸರ್, ಒಂದು ವಿಶೇಷವಾದ ಅವಕಾಶ ಕೊಟ್ಟಿದ್ರಿ. ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾವಾಗೋ ಒಂದ್ ಮಾತು ಹೇಳಿದ್ರಿ, ನೀವು ಬೈಕ್ ತಗೊಂಡ್ರೆ ನಿಮ್ ಬೈಕ್ ನೆಲ್ಲ ಬರ್ತೀನಿ ಅಂತ ಒಂದ್ ಮಾತು ಹೇಳಿದ್ರಿ. ಅದು ಈಗ ರೀಸೆಂಟ್ ಆಗಿ ಹೋದ್ ತಿಂಗಳು ಅದು ನೆರವೇರ್ತಂತ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ನೀವೊಂದ್ ಮತ್ತೊಂದ್ ಮಾತು ಹೇಳಿದ್ರಿ ಸರ್, ಇವಾಗ ನಿಮ್ ಬೈಕ್ ನಲ್ಲಿ ಇದ್ದೀನಿ, ಮುಂದೆ ನಿಮ್ಮ ಕಾರ್ ನಲ್ಲಿ ಕೂಡ ಹತ್ತೀನಿ ಅಂತ ಹೇಳಿದ್ರಿ ಸರ್. ಅದು ನನಗೆ ಇನ್ನೂ ತಲೆಯಲ್ಲಿ ಗುಂಗಿ ಗುಡ್ತಾ ಇದೆ. ಅದನ್ನ ಯಾವಾಗ ಪ್ರಮಾಣ ನೆರವೇರಿಸುತ್ತೆ ಖಂಡಿತ ನಾನು ಸರ್ ಕರ್ಕೊಂಡು ಅದೇ ಕಾರ್ ನಲ್ಲಿ ಅಡ್ಡಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀಲಪ್ಪ ಅವರೇ, ಬೈಕ್ ಅನ್ನು ತಗೊಳ್ಳುವಂತಹ ಇಚ್ಛೆ ನೆರವೇರಿದಾಗ ನಾನು ಒಂದು ಮಾತು ಕೊಟ್ಟಿದ್ದೆ, ಏನಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿ ಬಂದು ನಿಮ್ಮ ಬೈಕ್ ಅಲ್ಲಿ ತಿರುಗ್ತೇನೆ ಅಂತ ಹೇಳಿ. ನೀವು ಸ್ವಂತ ಕಾರನ್ನು ತಗೊಂಡಾಗ ನಿಮ್ಮ ಮನೆಯಲ್ಲೇ ಬಂದು ತಿರುಗುವಂತ ದಿನ ಬರುತ್ತೆ. ಸೊ ನಿಮ್ಮ ಕಾರಲ್ಲಿ ನಿಮ್ಮ ಮನೆಯಲ್ಲಿ ಬರುವಂತಹ ದಿನ ಬರ್ಲಿ ಅಂತ